ಹಾಯ್, ನನ್ನ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ. ಕೇಳಿ ಆನಂದಿಸಿ. ಒಲವಿನ ದೇವತೆ 4ನೇ ಸಂಚಿಕೆ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶ್ರೇಯಾ, ಪೂಜಾ ಇಬ್ಬರೂ ಮನೆಗೆ ಬರುವಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಶಶಾಂಕ್ 12 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಬಂದಿದ್ದರಿಂದ ಮಂಜುನಾಥ್ ಅವರು ಹೊಲಕ್ಕೆ ಹೋಗದೆ ಮನೆಯಲ್ಲೇ ಉಳಿದಿದ್ದರು. ಶ್ರೇಯಾ ಕಾರು ನಿಲ್ಲಿಸಿ ತನಗೆ ಕಾಲೇಜಿನಲ್ಲಿ ಕೊಟ್ಟ ಬಹುಮಾನ ಹಿಡಿದು ಒಳಗೆ ಬಂದರೆ ಪೂಜಾ ಕೂಡ ಹಿಂಬಾಲಿಸಿದಳು. ಅದು ನೋಡಿದ ಶ್ರೇಯಾ ಕಣ್ಣು ಸಂಕುಚಿಸಿದಳು. ಕಾರಣ, BSc ಮುಗಿಸಿ ಗೆಳತಿಯರು ಮನೆಯಲ್ಲಿ ಉಳಿದಿದ್ದಾಗ ಎಂದೂ ಪೂಜಾ ಶ್ರೇಯಾ ಮನೆಗೆ ಬರುತ್ತಿರಲಿಲ್ಲ. ಏನಾದರೂ ಮಾತಾಡಬೇಕು ಎಂದರೆ ಫೋನ್ ಮಾಡುತ್ತಿದ್ದಳು ಅಥವಾ ಶ್ರೇಯಾನೇ ಅವಳ ಮನೆಗೆ ಹೋಗುತ್ತಿದ್ದಳು. ಆದರೆ ಇಂದು ಶ್ರೇಯಾ ಜೊತೆಯೇ ಮನೆಯ ಒಳಗೆ ಬಂದ ಶ್ರೇಯಾ ಆಶ್ಚರ್ಯದಿಂದ ಗೆಳತಿಯ ನೋಡಿದಳು. ಶ್ರೇಯಾ ನೋಟ ನೋಡಿ ಅರ್ಥ ಮಾಡಿಕೊಂಡ ಪೂಜಾ, ಅದು ಅಪ್ಪ ಅಮ್ಮ ಹೊಲಕ್ಕೆ ಹೋಗಿದ್ದಾರೆ, ಇನ್ನು ನನ್ನ ತಂಗಿ ಕಾಲೇಜಿಗೆ ಹೋಗಿದ್ದಾಳೆ, ಮನೆಯಲ್ಲಿ ಒಬ್ಬಳಿಗೆ ಬೇಜಾರು, ಅದಕ್ಕೆ ಬಂದೆ ಎಂದು ಪೆಚ್ಚಾಗಿ ನಕ್ಕಳು. ಶ್ರೇಯಾ ಏನೂ ಹೇಳದೆ ಒಳಗೆ ಬಂದಳು. ಹಾಲ್ನಲ್ಲಿ ಕುಳಿತಿದ್ದ ಅಣ್ಣನನ್ನು ನೋಡಿ ಚಿಗರಿಯಂತೆ ಓಡಿ ಅಣ್ಣನ ಅಪ್ಪಿ ತನ್ನ ಸಂತೋಷ ವ್ಯಕ್ತಪಡಿಸಿದರೆ, ಶಶಾಂಕ್ ಮಾತ್ರ ಅವಳನ್ನು ಒಮ್ಮೆ ತಬ್ಬಿ ಸುಮ್ಮನಾದನು. ಕಾರಣ, ಅವಳ ಹಿಂದೆ ಬಂದು ನಿಂತ ಪೂಜಾ ನೋಡಿ. ಶ್ರೇಯಾ ಅಣ್ಣನ ಮುಖ ನೋಡಿದಳು. ಯಾವಾಗಲೂ ತಾನು ತಬ್ಬಿಕೊಂಡಾಗ ತಾನು ತಬ್ಬಿ ಹಣೆಗೆ ಮುತ್ತು ಕೊಟ್ಟು ತನಗೂ ನಿನ್ನ ನೋಡಿ ಸಂತೋಷ ಆಗಿದೆ ಎಂದು ವ್ಯಕ್ತಪಡಿಸುತ್ತಿದ್ದವನು ಇಂದು ಇಷ್ಟು ನೀರಸವಾಗಿ ಪ್ರತಿಕ್ರಿಯಿಸಿದ್ದು ನೋಡಿ ಬೇಜಾರಾದಳು. ಮಂಜುನಾಥ್ ಅವರು, ಪುಟ್ಟಮ್ಮ, ಏನದು ಕೈಯಲ್ಲಿ ಹಿಡಿದಿರೋದು ಎಂದು ಕೇಳಿದರೆ, ಶ್ರೇಯಾ, ಕಾಲೇಜಿನಲ್ಲಿ ಕೊಟ್ಟಿದ್ದು ಅಪ್ಪ ಎಂದು ಕಾಲೇಜಿನಲ್ಲಿ ನಡೆದ ಪ್ರೋಗ್ರಾಂ ಬಗ್ಗೆ ತನ್ನ ಅಪ್ಪನ ಪಕ್ಕ ಕುಳಿತು ಖುಷಿಯಿಂದ ವರದಿ ಒಪ್ಪಿಸುತ್ತಿದ್ದಳು ಅಪ್ಪನ ರಾಜಕುಮಾರಿ. ಪಾಪ, ಬೆಳಿಗ್ಗೆಯಿಂದ ತಾನು ಅವರ ಜೊತೆ ಮುನಿಸಿಕೊಂಡಿದ್ದೆ ಅನ್ನೋದು ಕೂಡ ಮರೆತು ಹೋಗಿದ್ದಾಳೆ. ಗೌರಿ ಅವರು ಬಂದು, ಏನೇ ಬಂದಿದ್ದ ದೆವ್ವ ಹೋಯ್ತಾ ಎಂದು ಶ್ರೇಯಾ ಮುಂದೆ ನಿಂತು ಕೇಳಿದರೆ, ಇಷ್ಟು ಹೊತ್ತು ಅಪ್ಪನ ಪಕ್ಕದಲ್ಲಿ ಕುಳಿತು ಮಾತನಾಡುತ್ತಿದ್ದ ಶ್ರೇಯಾ ಮರೆತು ಹೋಗಿದ್ದ ಮುನಿಸು ಮತ್ತೆ ನೆನಪಾಗಿ ಎದ್ದು ನಿಂತಿದ್ದಳು. ಅದು ನೋಡಿ ಮಂಜುನಾಥ್ ಕೋಪ ಮಾಡಿಕೊಂಡು ಮಡದಿಗೆ, ಅವಳು ಮರೆತಿದ್ದಳು ತಾನೇ, ನೀನು ಯಾಕೆ ನೆನಪಿಸಿದೆ ಎಂದು ರೇಗಿದರು. ಶಶಾಂಕ್ ನಿಂತು ನೋಡಿದವನು ಸಾಕಾಗಿ ತಾನೇ ಕೇಳಿದನು, ಅಪ್ಪ ಏನಾಯ್ತು, ಯಾಕೆ ಅಮ್ಮನ ಮೇಲೆ ರೇಗುತ್ತಿದ್ದೀರಾ ಎಂದು ಕೇಳಿದ. ಮಂಜುನಾಥ್ ಅವರು ಮಾತನಾಡುವ ಮೊದಲೇ ಗೌರಿ ಅವರು ರಾತ್ರಿ ಊಟದ ನಂತರ ನಡೆದ ಮಾತುಕತೆ ತಿಳಿಸಿ ಬೆಳಿಗ್ಗೆಯಿಂದ ಅವಳು ಮುನಿಸಿಕೊಂಡಿದ್ದ ಬಗ್ಗೆ ಹೇಳಿದರು. ಅಣ್ಣ, ನೀನಾದರೂ ಹೇಳೋ, ನನಗೆ ಈಗಲೇ ಮದುವೆ ಬೇಡ ಅಂತ ಎಂದು ಶ್ರೇಯಾ ಶಶಾಂಕ್ ಬಳಿ ಹೋಗಿ ಅವನ ಕೈ ಹಿಡಿದು ಹೇಳಿದಳು. ಆದರೆ ಶಶಾಂಕ್ ಏನು ಮಾತನಾಡಲಿಲ್ಲ. ಅಣ್ಣ, ಏನಾದರೂ ಹೇಳೋ ಎಂದು ಮತ್ತೆ ಕೇಳಿದಳು ಶ್ರೇಯಾ. ಅವನು ಹೇಳಿದರೂ ನಾನು ಕೇಳಲ್ಲ, ನೀನು ಮದುವೆ ಆಗಲೇಬೇಕು ಎಂದರು ಗೌರಿಯವರು. ನಾನು ಮದುವೆ ಆಗಲ್ಲ ಎಂದಳು ಶ್ರೇಯಾ. ಯಾಕೆ ಆಗಲ್ಲ, ಅದು ಹೇಳು ಎಂದು ಗೌರಿಯವರು ಕೇಳಿದಾಗ, ನನಗೆ ಮದುವೆ ಇಷ್ಟ ಇಲ್ಲ ಎಂದಳು ಶ್ರೇಯಾ. ಮದುವೆ ಇಷ್ಟ ಇಲ್ಲ ಅಂದರೆ ಏನರ್ಥ ಎಂದರು. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತಾನೆ ಅರ್ಥ ಎಂದಳು ಶ್ರೇಯಾ. ನೀನು ಮದುವೆ ಬೇಡ ಅನ್ನುತ್ತಿದ್ದೀಯಾ ಅಂದರೆ ಕಾಲೇಜಿನಲ್ಲಿ ಯಾರನ್ನಾದರೂ ಲವ್ ಮಾಡುತ್ತಿದ್ಯಾ ಎಂದು ಕೇಳಿದರೆ ತಾಯಿ ಮಾತು ಕೇಳಿ ಶ್ರೇಯಾ ಶಾಕ್ ಆದಳು. ಏನಮ್ಮ ಹೇಳ್ತಿದ್ಯಾ ನೀನು ಎಂದಳು ಶ್ರೇಯಾ. ನೀನು ಮದುವೆ ಬೇಡ ಅನ್ನುತ್ತಿದ್ದೀಯಲ್ಲ, ಅದಕ್ಕೆ ಕೇಳುತ್ತಿರುವುದು, ಹೇಳು, ಯಾರನ್ನಾದರೂ ಲವ್ ಮಾಡುತ್ತಿದ್ಯಾ ಎಂದು ಮತ್ತೆ ಕೇಳಿದರು ಗೌರಿಯವರು. ಶ್ರೇಯಾಗೆ ಕೋಪ ಬಂದಿತು. ಕಾರಣ, ಯಾವಾಗಲೂ ತಂದೆ ತಾಯಿ ತನ್ನ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡಿದ್ದಾರೆ ಎಂದು ತನ್ನ ಗೆಳತಿ ಹತ್ತಿರ ಹೇಳಿಕೊಳ್ಳುತ್ತಿದ್ದಳು. ಆದರೆ ಇಂದು ತನ್ನ ಗೆಳತಿ ಎದುರೇ ಈ ತಾಯಿ ಈ ರೀತಿ ಮಾತಾಡಿದ್ದು ಸಹಿಸದಾಗಿದ್ದಳು. ಅಮ್ಮ, ನಿನಗೇನಾದರೂ ತಲೆಗಿಲೆ ಕೆಟ್ಟಿದ್ಯಾ, ಏನು ಮಾತನಾಡುತ್ತಿದ್ಯಾ ಅಂತ ಜ್ಞಾನ ಇರಲಿ. ಮದುವೆ ಬೇಡ ಎಂದಿದ್ದು ನನಗೆ ಇಷ್ಟು ಬೇಗ ಮದುವೆ ಆಗಲು ಇಷ್ಟ ಇಲ್ಲ ಅಂತ, ನೀನು ನೋಡಿದರೆ ಏನೇನೋ ಮಾತನಾಡುತ್ತಿದ್ಯಲ್ಲ ಎಂದು ಕೇಳಿದಳು ಶ್ರೇಯಾ. ಮಂಜುನಾಥ್ ಅವರು, ಗೌರಿ, ಏನಾಗಿದೆ ನಿನಗೆ, ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ಯಾ ಎಂದು ಬೈದರು. ಅವರಿಗೆ ಮಗಳ ಬಗ್ಗೆ ಗೊತ್ತು, ಅವಳು ಹೇಗೆ ಎಂದು ಚೆನ್ನಾಗಿ ಬಲ್ಲರು. ಆದರೆ ಇಂದು ಮಡದಿ ಯಾರನ್ನಾದರೂ ಲವ್ ಮಾಡುತ್ತಿದ್ಯಾ ಎಂದು ಹೊರಗಿನ ಹುಡುಗಿ ಮುಂದೆ ಕೇಳಿದರೆ, ಅವಳು ಹೋಗಿ ಬೇರೆ ಯಾರನ್ನತ್ರನಾದರೂ ಹೇಳಿದರೆ ಅವರಿಗೆ ತಮ್ಮ ಮಕ್ಕಳ ಬಗ್ಗೆ ಮಾತನಾಡಲು ದಾರಿ ಮಾಡಿಕೊಟ್ಟ ಹಾಗೆ ಆಗಲ್ಲವ. ಅದೂ ಅಲ್ಲದೆ ಇದು ಹಳ್ಳಿ, ಒಬ್ಬರಿಂದ ಒಬ್ಬರಿಗೆ ವಿಷಯ ತುಂಬ ಬೇಗ ಹರಡುತ್ತವೆ. ಆಮೇಲೆ ಎಲ್ಲರಿಂದ ತಮ್ಮ ಮಗಳಿಗೆ ಕೆಟ್ಟ ಹೆಸರು ಬರುವುದು ಸಾಲದಕ್ಕೆ ಮುಂದೆ ಮದುವೆ ಮಾಡಲು ಗಂಡು ನೋಡುವಾಗ ಗಂಡಿನ ಮನೆಯವರಿಗೆ ಯಾರಾದರೂ ನಮ್ಮ ಹಳ್ಳಿಯವರು ಹೀಗೆ ಎಂದು ಹೇಳಿದರೆ ಏನು ಮಾಡುವುದು ಎಂದು ಯೋಚಿಸುವಂತೆ ಆಗಿತ್ತು. ಗೌರಿ ಅವರು, ನಾನು ಏನ್ರಿ ತಪ್ಪಾಗಿ ಮಾತಾಡಿದೆ, ಸರಿಯಾಗಿಯೇ ಕೇಳಿದ್ದೀನಿ, ನೀವು ಮಾಡಬೇಕಾದ ಕೆಲಸ ನಾನು ಮಾಡುತ್ತಿದ್ದೀನಿ ಎಂದರು. ಗೌರಿ, ಸಾಕು, ಬಾಯಿ ಮುಚ್ಚು, ನನ್ನ ಮಗಳು ಏನು ಎಂದು ನನಗೆ ಗೊತ್ತು, ಅವಳು ಎಂದೂ ನನಗೆ ಹೇಳದೆ ಏನನ್ನೂ ಮಾಡಲ್ಲ, ಅಂದ ಮೇಲೆ ನೀನು ಮಾತನಾಡಿದ್ದು ತಪ್ಪು ಎಂದರು ಮಂಜುನಾಥ್ ಅವರು.
ಇವಳು ಮಾಡಿದ್ದೆಲ್ಲ ಸರಿ, ನಾನು ಮಾಡಿದ್ದು ಎಲ್ಲ ತಪ್ಪು ನಿಮಗೆ ಅಲ್ವಾ ಎಂದರು ಗೌರಿ. ಮಂಜುನಾಥ್ ಅವರು, ಹೌದು, ನನ್ನ ಮಗಳು ಏನೇ ಮಾಡಿದರೂ ಯೋಚಿಸಿ ಮಾಡುತ್ತಾಳೆ. ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಎಂದರೆ ಪತಿಯ ಮಾತಿಗೆ ಕೋಪಗೊಂಡರು ಗೌರಿ. ಅಂದರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾನಾ ಎಂದು ಸಹನೆ ಮೀರಿ ಕಿರುಚಿದರೆ ಎಲ್ಲರೂ ಬೆಚ್ಚಿ ಬಿದ್ದರು. ಹೇಳ್ರಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದು ಮತ್ತೆ ಕೇಳಿದರು ಗೌರಿಯವರು. ಶ್ರೇಯಾ ಎಚ್ಚೆತ್ತು, ಬಿಟ್ಟರೆ ಜಗಳ ಮಾಡಿಕೊಳ್ಳುತ್ತಾರೆ, ನನ್ನಿಂದ ಇಬ್ಬರ ನಡುವೆ ಜಗಳ ನಡೆಯುವುದು ಬೇಡ ಎಂದು. ಅಪ್ಪ, ನೀವು ಸುಮ್ಮನೆ ಇರಿ. ಅಮ್ಮ, ನಾನು ಯಾವ ಹುಡುಗನನ್ನು ಲವ್ ಮಾಡ್ತಿಲ್ಲ, ನನ್ನ ನಂಬು ಪ್ಲೀಸ್ ಎಂದು ದೀನವಾಗಿ ಕೇಳಿದರೆ ಮಂಜುನಾಥ್ ಮಗಳ ನೋಡಿ ನೊಂದುಕೊಂಡರು. ಹಾಗೆ ಮಡದಿ ಮೇಲೆ ವಿಪರೀತ ಸಿಟ್ಟು ಬಂದಿತ್ತು. ಇತ್ತ ಶಶಾಂಕ್ ಕೂಡ ತನ್ನ ತಂಗಿ ನೋಡಿ ಕಣ್ಣು ತುಂಬಿಕೊಂಡು, ಇದೆಲ್ಲ ನನ್ನಿಂದಲೇ ಆಗಿದ್ದು. ನಾನು ಅಮ್ಮನ ಹತ್ತಿರ ನನ್ನ ಪ್ರೀತಿಯ ವಿಷಯ ಈಗಲೇ ಹೇಳಬಾರದಿತ್ತು. ಹೇಳಿದ್ದರಿಂದಲೇ ಅಮ್ಮ ಇಷ್ಟು ಹಠ ಮಾಡಿ ಶ್ರೇಯಾಗೆ ಮದುವೆ ಮಾಡಲು ನೋಡುತ್ತಿರುವುದು. ಆದರೆ ಶ್ರೇಯಾಗೆ ಇಷ್ಟು ಬೇಗ ಮದುವೆ ಆಗಲು ಇಷ್ಟ ಇಲ್ಲ ಎಂದು ಹೇಳುತ್ತಿದ್ದರೂ ಅವಳಿಗೆ ಬಲವಂತ ಮಾಡುವುದು ಸರಿಯಲ್ಲ. ಇದನ್ನು ಇಲ್ಲಿಗೆ ನಿಲ್ಲಿಸಲು ಅಮ್ಮನಿಗೆ ಹೇಳಬೇಕು ಎಂದು ಮಾತನಾಡಲು ಬಾಯಿ ತೆರೆಯಬೇಕು. ಆಗಲೇ ಪಕ್ಕದಲ್ಲಿ ನಿಂತಿದ್ದ ಶ್ರೇಯಾ ಗೆಳತಿ ಪೂಜಾ ಅವನ ಕೈ ಹಿಡಿದು ತಡೆದಳು. ಅವಳ ನೋಡಿದರೆ ಅವಳು ಕಣ್ಣು ತುಂಬಿಕೊಂಡು ನಿಂತಿದ್ದಳು. ಅವಳ ಹಾಗೆ ನೋಡಿ ಇವನು ಹೇಳಬೇಕು ಎಂದ ಮಾತು ಹಾಗೆ ಹೇಳದೆ ಉಳಿದನು. ಶಶಾಂಕ್ ತನ್ನ ತಂಗಿಯ ಗೆಳತಿ ಪೂಜಾಳನ್ನು 2 ವರ್ಷದಿಂದ ಪ್ರೀತಿಸುತ್ತಿದ್ದಾನೆ. ಪೂಜಾ ಕೂಡ ಒಪ್ಪಿದ್ದಾಳೆ. ಮೊದಮೊದಲು ಒಪ್ಪದಿದ್ದವಳು ಅನಂತರ ಒಪ್ಪಿದಳು. ಕಾರಣ ಅವಳ ತಾಯಿಗೆ ವಿಷಯ ತಿಳಿದು ಕೇಳಿದಾಗ ಇವಳು ತಾನು ಒಪ್ಪದಿರುವ ಬಗ್ಗೆ ಹೇಳಿದಾಗ ಅವರು ಬೈದು ಅವರು ತಮಗಿಂತ ಹೆಚ್ಚು ಆಸ್ತಿ ಹೊಂದಿರುವ ಬಗ್ಗೆ ಹಾಗೂ ಶಶಾಂಕ್ ಇಂಜಿನಿಯರಿಂಗ್ ಮಾಡಿರುವ ಬಗ್ಗೆ ಹೇಳಿ, ಒಬ್ಬನೇ ಮಗ, ಅವನನ್ನು ಮದುವೆ ಆದರೆ ಎಲ್ಲ ಆಸ್ತಿಗೆ ನೀನೇ ಯಜಮಾನಿ ಆಗುತ್ತೀಯ, ಒಪ್ಪಿಕೋ ಎಂದು ಹೇಳಿ ಶಶಾಂಕ್ಗೆ ಒಪ್ಪಿಗೆ ಹೇಳಿಸಿದ್ದರು. ಆದರೆ ಶಶಾಂಕ್ ಮಾತ್ರ ಪ್ರಾಮಾಣಿಕವಾಗಿ ಪೂಜಾನ ಪ್ರೀತಿಸುತ್ತಿದ್ದ. ಹೀಗೆ ಹೇಗೋ 2 ವರ್ಷ ತಳ್ಳಿದ ಪೂಜಾ ತನ್ನ ತಾಯಿ ಹೇಳಿಕೊಟ್ಟ ಹಾಗೆ ಶಶಾಂಕ್ ಹತ್ತಿರ ತನ್ನ ಓದು ಮುಗಿಯಿತು, ಮುಂದೆ ಮನೆಯಲ್ಲಿ ಓದಲು ಕಳಿಸಲ್ಲ, ಮದುವೆ ಮಾಡ್ತಾರಂತೆ, ನಾನು ನಿನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆಗಲ್ಲ, ಬಂದು ನಿಮ್ಮ ಮನೆಯಲ್ಲಿ ಮಾತನಾಡಿ ಎಂದು ಪೀಡಿಸಿದಾಗ ಶಶಾಂಕ್ ಕೂಡ ಯೋಚಿಸಿ ತನ್ನ ತಾಯಿ ಹತ್ತಿರ ಹೇಳಿದನು. ಅವರಿಗೂ ಕೂಡ ಒಪ್ಪಿಗೆ ಆಗಿತ್ತು. ಕಾರಣ ಶ್ರೇಯಾ ಜೊತೆ ಪೂಜಾ ಆಗಾಗ ಮನೆಗೆ ಬರುತ್ತಿದ್ದವಳು ಈಗ 2 ವರ್ಷದಿಂದ ತಾಯಿಯ ಆಜ್ಞೆ ಮೇರೆಗೆ ಗೌರಿಯವರಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಗೌರಿಯವರು ಅದನ್ನು ನೋಡಿದ್ದವರು ಒಪ್ಪಿ ತಾವೇ ಅವರ ಮನೆಗೆ ಹೋಗಿ ತಮ್ಮ ಮಗನಿಗೆ ಮದುವೆ ಮಾಡಿಕೊಡುವ ಬಗ್ಗೆ ಕೇಳಿದರು. ಇದಕ್ಕಾಗಿ ಕಾದಿದ್ದ ಪೂಜಾ ತಾಯಿ, ನಿಮ್ಮ ಮಗಳು ಇನ್ನೂ ಮದುವೆ ಆಗಿಲ್ಲ, ನಮ್ಮ ಮಗಳ ಹೇಗೆ ಕೊಡೋದು ಎಂದು ಕೇಳಿದಾಗ ಗೌರಿಯವರು ಕೂಡ ಯೋಚಿಸುತ್ತಿದ್ದರು. ಅದನ್ನು ನೋಡಿದವರು, ಮೊದಲು ನಿಮ್ಮ ಮಗಳಿಗೆ ಈ ವರ್ಷ ಮದುವೆ ಮಾಡಿ ಮುಂದಿನ ವರ್ಷ ನಮ್ಮ ಮಗಳನ್ನು ನಿಮ್ಮ ಮನೆಗೆ ಮದುವೆ ಮಾಡಿಕೊಡುತ್ತೇವೆ ಎಂದು ಹೇಳಿ ಗೌರಿಯವರ ತಲೆಗೆ ತುಂಬಿ ಅವರನ್ನು ಒಪ್ಪಿಸಿದ್ದರು. ಗೌರಿಯವರು ಕೂಡ ಅವರ ಮಾತು ತಲೆಗೆ ತುಂಬಿಕೊಂಡು ಬಂದು ಅದನ್ನು ಶ್ರೇಯಾ ಮೇಲೆ ಹೇರುತ್ತಿದ್ದಾರೆ. ಆದರೆ ಈ ವಿಷಯ ಮಂಜುನಾಥ್ ಅವರಿಗೆ ಗೊತ್ತಿಲ್ಲ. ಕಾರಣ ಗೌರಿಯವರು ಅವರಿಗೆ ಹೇಳಲಿಲ್ಲ. ಮುಂದುವರಿಯುತ್ತದೆ.